ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಆ್ಯಕ್ಚುಲಿ ನನ್ನ ಬರ್ಡೇ. ಬೆಳಗಿಂದ ಎಲ್ಲ ಬರ್ಡೇ ಸೆಲೆಬ್ರೇಟ್ ಮಾಡಿ ಇವಾಗ ಮನೆಗೆ ಬಂದಿದ್ದೀನಿ. ಬೆಳಗಿಂದ ಏನೇನಾಯಿತು ಅಂತ ಅಂದ್ಬಿಟ್ಟು ಎಲ್ಲ ವೀಡಿಯೋದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನಾನು. ಆ ವಿಡಿಯೋನೆಲ್ಲ ಇದರಲ್ಲಿ ಆ್ಯಡ್ ಮಾಡ್ತೀನಿ. ಸೊ ನೀವು ಎಂಟ್ವರೆಗೂ ನೋಡಿದ್ರೆ ನನ್ನ ಬರ್ಡೇ ಯಾವ ರೀತಿ ಸೆಲೆಬ್ರೇಟ್ ಮಾಡಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನನ್ನ ಜೀವನದಲ್ಲಿ ಮತ್ತೊಂದು ಸುಂದರವಾದ ವರ್ಷನ ನನಗಾಗಿ ನೀಡಿರೋದಕ್ಕಾಗಿ ದೇವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ದಿನನ ಶುರು ಮಾಡಿದೆ. ಇನ್ನೊಂದ್ಸಲ ಹೇಳೋಣ, ಇನ್ನೊಂದ್ಸಲ ಹೇಳು. ಅವ ನೀನು ಹೇಳಲ್ವಾ? ನಮ್ಮಮ್ಮ ನನಗೆ ಅಂತ ಪ್ರೀತಿಯಾಗಿ ತಿಂಡಿನ ಪ್ರಿಪೇರ್ ಮಾಡಿದರು. ಅದನ್ನು ತಿಂದ್ಕೊಂಡು ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು ನಾನು ತುಮಕೂರು ರೈಲ್ವೆ ಸ್ಟೇಷನಿಗೆ ಬಂದೆ. ಅಲ್ಲಿಂದ ಬೆಂಗಳೂರಿಗೆ ಹೋಗಿ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಬೇಕಿತ್ತು. ಅಲ್ಲಿಂದ ಮೀಟ್ ಮಾಡಿಕೊಂಡು ವಾಪಸ್ಸು ತುಮಕೂರಿಗೆ ಬಂದೆ. ಯಾಕೆ ಅಂತಂದರೆ ನನ್ನ ಕಾಲೇಜ್ ಫ್ರೆಂಡು ನನ್ನನ್ನು ಫೋನ್ ಮಾಡಿ ಕರೀತಾ ಇದ್ಲು, ಬಾ ಬೇಗ ಅಂತ ಅಂದ್ಬಿಟ್ಟು. ಅಲ್ಲಿಂದ ಬಂದಾದಮೇಲೆ ನನ್ನ ಫ್ರೆಂಡ್ ನನಗೆ ಅಂತ ಕೇಕ್ ತಂದಿದ್ಲು. ನಾನು ಇದನ್ನೆಲ್ಲ ಯಾಕೆ ತರಕ್ಕೆ ಹೋದೆ ಅಂತಂದೆ. ಆ್ಯಕ್ಚುಲಿ ನಾನು ಅವಳು ಮಾತಾಡ್ತಾ ಇರಲಿಲ್ಲ, ಬಟ್ ನಾನು ಬರ್ಡೇಯಿಂದ ಮಾತಾಡ್ಸೋದಕ್ಕೆ ಶುರು ಮಾಡ್ದು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಚಂದು, ಅದೆಲ್ಲ ಮಕ್ಕಳೆಲ್ಲ ಹೇಳ್ತಾರಲ್ಲ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಹೇಳ ಚಂದು, ಹ್ಯಾಪಿ ಬರ್ಡೇ ಟು ಯು. ಕಾವ್ಯ ಚಿನ್ನು. ಯಾರು ಫಸ್ಟ್ ಯಾರು ಫಸ್ಟ್ ಯಾರು ಫಸ್ಟ್ ಯಾರು ಫಸ್ಟ್ ಯಾರು ಫಸ್ಟ್ ಯಾರು ಫಸ್ಟ್ ಚಂದು ಅಕ್ಕ. ನಾನು ನನ್ನ ಫ್ರೆಂಡ್ ಚಂದನ ಮಾತಾಡ್ಸೋದನ್ನು ಬಿಟ್ಟಿದ್ವಿ. ಬಟ್ ಏನಕ್ಕೆ ಮಾತಾಡ್ಸೋದು ಬಿಟ್ಟಿದ್ದೀವಿ ಅಂತ ನನಗಂತೂ ಗೊತ್ತಿರಲಿಲ್ಲ. ಅವಳು ಸಿಲಿ ರೀಸನಿಗೆ ಅವಾಗವಾಗ ಕಿತ್ತಾಡ್ತಾನೆ ಇರ್ತೀವಿ ನಾವು. ಇವಳನ್ನ ಇದೇ ಫಸ್ಟು ನನ್ನ ವ್ಲಾಗಲ್ಲಿ ತೋರಿಸ್ತಾ ಇರೋದು. ಇವಳು ಕ್ಯಾಮ್ರಾಗೆ ಬರೋದೇ ಇಲ್ಲ, ಫೋಟೋಸ್ಗೆ ಆಗಲಿ ಮತ್ತೊಂದಕ್ಕೆ ಆಗಲಿ ನಿಜ ಬರೋದೇ ಇಲ್ಲ. ಸಖತ್ತು ಹಠ ಮಾಡ್ತಾಳೆ. ಬಟ್ ಅವತ್ತೇನೋ ವೀಡಿಯೋ ಮಾಡಿಸ್ಕೊಂಡ್ಲು. ಇದನ್ನು ಅವಳಿಗೆ ಗೊತ್ತಿಲ್ಲದಂಗೆ ನಾನು ವೀಡಿಯೋ ಹಾಕ್ತಾ ಇರೋದು. ಇರು ಕಾವ್ಯ, ಬಿಡಿ ನಂಗೆ ಕೇಕ್ ಬೇಡ. ಇರು ನಂಗೆ ಅದು ಬೇಡ, ನಾನು ತಿನ್ನಲ್ಲ ಅದೆಲ್ಲ. ಕಾವ್ಯ ಅಷ್ಟೊಂದು ತಿನ್ನು, ನನ್ನ ಪೇಸ್ಟ್ ಅಷ್ಟೊಂದೆಲ್ಲ ತಿನ್ನಲ್ಲ. ಈ ಥರ ಚಿಕ್ಕ ತಗೋ, ಬ್ಲಾಕ್ ಕಲರ್. ಪ್ಲೀಸ್ ದಯವಿಟ್ಟು ಅವಳ ಹತ್ರ ಫೋನ್ ಇಸ್ಕೊಂಡು ವಿಡಿಯೋ ಮಾಡಿ. ಬಾಸಿಂದ ಇಲ್ಲ ಇವಾಗ ಮಾಡ್ಕೊಬೇಕು. ನಮ್ಗೆ ಇಲ್ಲ, ಅವಳು ಫೋನ್ ಹಿಡ್ಕೊಂಡಿರೋದು ನೋಡು. ಇಲ್ಲ ಹಿಂಗೆ ಹಿಡ್ಕೊಂಡು. ಏ ಇಲ್ಲ ಅಕ್ಕ, ಕರೆಕ್ಟ್ ಆಗಿ ಬರ್ತಾ ಇದೆ. ಇದೇನು ಟೇಸ್ಟ್ ಇಲ್ಲ ನಾನು ಹಂಗೆ ಹಿಡ್ಕೊಳ್ಳೋದಕ್ಕ. ಇದು ನಿಂಗೆ ಸುರಾಂಗರ ಅಂದ್ರೆ ತಿನ್ಬೇಕು. ಇವಾಗ ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿರೋ ನೀವು ನನ್ನ ತಮ್ಮನಂತೂ ನೋಡೇ ಇರ್ತೀರಾ. ಹಾಗೆ ಹರ್ಷಿಣಿನೂ ಕೂಡ ನೋಡಿರ್ತೀರ. ನನ್ನ ತಮ್ಮ ಹರ್ಷಿಣಿ ಹಾಗೆ ಸಿಂಧು ಇವರು 3 ಜನನೂ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಬಂದಿದ್ದರು. ನನಗಂತೂ ಅವತ್ತಿನ ದಿನ ಒಂದು ಒಳ್ಳೆ ರೀತಿಲಿ ಸ್ಪೆಂಡ್ ಮಾಡಿದೆ ಅಂತಲೇ ಅನ್ನಿಸ್ತು. ಅದೆಲ್ಲ ಆದಮೇಲೆ ನನ್ನ ಫ್ರೆಂಡ್ಗೆ ಟೈಮ್ ಆಯಿತು ಅಂತ ಅವಳು ಹೊರಟಲು. ನಾವೆಲ್ಲ ಹೋಗಿದ್ದು ಹ್ಯಾಶ್ಟ್ಯಾಗ್ ಕೆಫೆಗೆ. ಅಲ್ಲಿ ನನ್ನ ಇನ್ನೊಂದು ಫ್ರೆಂಡು ಕೂಡ ನನಗೆ ಅಂತ ಕೇಕ್ ತಂದಿದ್ರು. ನನಗೆ ಆ್ಯಕ್ಚುಲಿ ಪಿನಾಟ ಕೇಕ್ ಅಂದರೆ ಮುಂಚೆಯಿಂದನೂ ಇಷ್ಟ ಇತ್ತು. ನಾನು ಅದನ್ನು ನನ್ನ ಫ್ರೆಂಡಿಗೆ ಒಂದ್ಸಲ ಹೇಳಿದ್ದೆ ನನಗಿಷ್ಟ ಅಂತ ಅಂದ್ಬಿಟ್ಟು ಅದನ್ನು ಸರ್ಪ್ರೈಸ್ ಆಗಿ ತಂದಿದ್ದು. ಸಾರಿ, ನಾನು ನನ್ನ ಫ್ರೆಂಡ್ನ ಈ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ. ಯಾಕೆ ಅಂತಂದರೆ ಅವ್ರ ಕ್ಯಾಮ್ರಾ ಮುಂದೆ ಎಲ್ಲ ಬರಲ್ಲ. ಎರಡೂ ಕೇಕ್ನ ಒಂದೇ ಜಾಗದಲ್ಲಿ ಕಟ್ ಮಾಡೋದು ಬೇಡ ಅಂತಂದ್ಬಿಟ್ಟು ಅದರಲ್ಲೂ ನನ್ನ ಫ್ರೆಂಡ್ ಚಂದನಾಗೆ ಟೈಮ್ ಆಗಿರೋದ್ರಿಂದ ಅವಳು ಹೊರಟ್ಲು. ಮತ್ತು ನಾವೆಲ್ಲೂ ಏನೂ ತಿನ್ನೋದಕ್ಕೆ ಹೋಗಿರಲಿಲ್ಲ. ಅದಕ್ಕೋಸ್ಕರ ನಾವು ಹೋಗಿದ್ದು ಹ್ಯಾಶ್ಟ್ಯಾಗ್ ಕೆಫೆಗೆ. ಅಲ್ಲೇ ಪಿನಾಟ ಕೇಕ್ನ ಕಟ್ ಮಾಡಿ, ಇದು ಆ್ಯಕ್ಚುಲಿ ಕಟ್ ಮಾಡೋದಲ್ಲ, ಹ್ಯಾಮರಲ್ಲಿ ಅದು ಒಡಿಬೇಕು. ಆವಾಗ ಅದು ಏನು ಚಾಕ್ಲೇಟ್ ಲೇಯರ್ ಇರುತ್ತೆ ಅದು ಒಡೆದೋಗಿ ಅದ್ರ ಒಳಗಡೆ ಕೇಕ್ ಇರುತ್ತೆ. ಕೇಕು ತುಂಬ ಚೆನ್ನಾಗಿತ್ತು. ಮತ್ತು ಆ ಚಾಕ್ಲೇಟ್ ಲೇಯರ್ ಇರುತ್ತಲ್ಲ, ನಾನು ಸಿಂಧು ಅಂತೂ ಆಲ್ಮೋಸ್ಟ್ ನಾವಿಬ್ಬರೇ ಅದನ್ನು ಖಾಲಿ ಮಾಡಿದ್ದೀವಿ. ನೆಕ್ಸ್ಟ್ ಡೇನು ಮನೆಗೆ ತೊಗೊಂಬಂದ್ಬಿಟ್ಟು. ಯಾಕಂದರೆ ನಮಗೆ ಪೇಸ್ಟ್ರಿ ಅಂತ ಅಂದರೆ ಆಗಲ್ಲ. ಅದ್ರ ಒಳಗಡೆ ಇದ್ದಿದ್ದು ಪೇಸ್ಟ್ರಿ ಕೇಕು, ಹಾಗೆ ನನ್ನ ಫ್ರೆಂಡ್ ಚಂದನ ತಂದಿದ್ದು ಪೇಸ್ಟ್ರಿ ಕೇಕು. ಸೊ ನಾವು ಕೇಕ್ ಅಷ್ಟೊಂದು ತಿನ್ನಲಿಲ್ಲ. ಬಟ್ ಈ ಚಾಕ್ಲೇಟ್ ಅಂತೂ ನಾನು ಅವಳು ಇಬ್ಬರು ಸೇರ್ಕೊಂಡು ಫುಲ್ಲು ಖಾಲಿ ಮಾಡಿದ್ದು. ನಾನು ಫಸ್ಟು ಅದನ್ನು ನಿಧಾನ ಕೊಟ್ಟಿದ್ದೆ, ಅದು ಕಟ್ಟಾಗ್ತಾ ಇರಲಿಲ್ಲ. ಅದಾದಮೇಲೆ ಜೋರಾಗಿ ಹೊಡೆದಿದ್ದಕ್ಕೆ ಅದರೊಳಗಡೆ ಕೇಕ್ ಇತ್ತಲ್ಲ, ಅದರಲ್ಲಿ ನನ್ನ ನೇಮ್ ಬರೆಸಿದ್ರು, ಅಮ್ಮು ಅಂತಂದ್ಬಿಟ್ಟು. ಅದರಲ್ಲಿ ಸ್ವಲ್ಪ ಅದೆಲ್ಲ ಸ್ಪ್ರೆಡ್ ಆಯಿತು. ಅದನ್ನು ಬಿಟ್ಟರೆ ಕೇಕು ಸಖತ್ತಾಗಿತ್ತು. ಹ್ಯಾಶ್ಟ್ಯಾಗ್ ಕೆಫೆಗೆ ಹೋಗಿದ್ದಾಗ ಚಂದನ ಒಬ್ಬಳೇ ಮಿಸ್ಸಿಂಗು. ನನಗಂತೂ ತುಂಬ ಬೇಜಾರಾಯಿತು ಅವಳನ್ನು ಕಳಿಸಿದ್ದಕ್ಕೆ. ಅವಳಿಗೆ ಆ್ಯಕ್ಚುಲಿ ಅವತ್ತು ಲಾಸ್ಟ್ ಬಸ್ ಇದ್ದಿದ್ದದು. ನಾನು ಅಂದರೂ ಹೇಳಿದೆ ನಮ್ಮನೆಗೆ ಬಾ, ಬೆಳಗ್ಗೆ ಹಾಗೆ ಕಾಲೇಜ್ಗೆ ಹೋಗ್ಬೋದು ಅಂತ. ಅವಳಿಲ್ಲ, ಅಮ್ಮ ಬೈತಾರೆ ಅಂತ ಅಂದ್ಬಿಟ್ಟು ಅವಳು ಹೋದ್ಲು. ನನಗೆ ನಿಜ ತುಂಬ ಬೇಜಾರಾಯಿತು. ಬಟ್ ಡೆಫಿನೆಟ್ಲಿ ಅವಳನ್ನು ಬೇರೆ ಎಲ್ಲಾದರೂ ಕರ್ಕೊಂಡೋಗಿ ನಿಜ ಪಾರ್ಟಿ ಕೊಡಿಸ್ಬೇಕು ಅವಳಿಗೆ. ಯಾಕಂದರೆ ನನಗೋಸ್ಕರ ಕೇಕೆಲ್ಲ ತಂದುಬಿಟ್ಟು ಕಟ್ ಮಾಡಿಸಿದ್ಲಲ್ಲ, ನನಗೆ ತುಂಬ ಖುಷಿ ಆಯಿತು. ಬಟ್ ನಾನು, ಕಾರ್ತಿ, ಸಿಂಧು ಹಾಗೆ ಹರ್ಷಿಣಿ ಇಷ್ಟು ಜನನೂ ಹ್ಯಾಶ್ಟ್ಯಾಗ್ ಕೆಫೆಗೆ ಹೋಗಿದ್ದೋ.
ಅಲ್ಲಿ ಕೇಕೆಲ್ಲ ಕಟ್ ಮಾಡಾದಮೇಲೆ ನಾವಲ್ಲಿ ಆರ್ಡ್ರ್ ಮಾಡಿದ್ದು ಫ್ರೆಂಚ್ ಫ್ರೈಸ್ ಹಾಗೆ ಕ್ರೀಮಿ ಪಾಸ್ತಾ. ನನ್ನ ತಮ್ಮನಿಗೆ ಕ್ರೀಮಿ ಪಾಸ್ತಾ ಇಷ್ಟ ಅಂದ್ಬಿಟ್ಟು ಅದನ್ನು ಆರ್ಡರ್ ಮಾಡ್ದೋ. ಅದ್ರ ಜೊತೆಗೆ ಶೀಜ್ವಾನ್ ಫ್ರೈಡ್ ರೈಸ್ ಆರ್ಡರ್ ಮಾಡ್ದೋ. ನೀವು ನಂಬ್ತಿರೋ ಬಿಡ್ತಿರೋ ಅದು ಒಂದೇ ಫ್ರೈಡ್ ರೈಸ್ ತೊಗೊಂಡು ನಿಜ 5 ಜನ ಒದ್ದಾಡ್ಕೊಂಡು ತಿಂದಿದ್ದೀವಿ. ಏನಕ್ಕೆ ಅಂತಲೇ ಗೊತ್ತಿಲ್ಲ, ಕೇಕ್ ತಿಂದೇ ಅರ್ಧ ಹೊಟ್ಟೆ ತುಂಬೋಗಿತ್ತು. ನೀವು ಯಾರು ಆಸ್ಟ್ಯಾಕ್ ಕೆಫೆಗೆ ಹೋದರೆ ಡೆಫಿನೆಟ್ಲಿ ನೀವು ಪೆರಿ ಪೆರಿ ಫ್ರೆಂಚ್ ಫ್ರೈಸ್ನ ಟ್ರೈ ಮಾಡಿ. ಸ್ಪೈಸಿಯಾಗಿ ನಿಜ ಸಖತ್ತಾಗಿರುತ್ತೆ. ನಾನು ಅಲ್ಲಿಗೆ ಹೋದಾಗೆಲ್ಲ ಇದನ್ನು ತೊಗೊತೀನಿ. ನಾನು ಇಲ್ಲಿಗೆ ಹೋಗಿದ್ದು ಮುಂಚೆ ನಮ್ಮ ಅಣ್ಣನ ಜೊತೆ ಒಂದು ಸಲ ಹೋಗಿದ್ದೆ. ಅದಾದಮೇಲೆ ಡೆಫಿನೆಟ್ಲಿ ಅಲ್ಲಿಗೆ ಹೋದಾಗ ಇದನ್ನು ಟ್ರೈ ಮಾಡಲೇಬೇಕು. ಅದೆಲ್ಲ ಆದಮೇಲೆ ಸಿಂಧುಗೂ ಕೂಡ ಅವತ್ತು ಟೈಮ್ ಆಗಿತ್ತು. ಸೊ ಅವಳನ್ನ SIT ಹತ್ರ ಹೋಗಿ ಅಲ್ಲಿ ಆಟೋ ಹತ್ತಿಸಿ ವಾಪಸ್ ನಾವು SIT ಬ್ಯಾಕ್ ಗೇಟ್ ಬಂದುಬಿಟ್ಟು ಅಲ್ಲಿ SSB ಸೋಡಾ ಅಂತಿದೆ, ಅಲ್ಲಿ ಯಾವಾಗಲೂ ಅಲ್ಲೇ ನಾವು ಸೋಡಾ ಕುಡಿಯೋದು. ಅಲ್ಲಿ ಸೋಡಾ ಕುಡ್ಕೊಂಡು ಅದಾದಮೇಲೆ ಮನೆಗೆ ಬಂದು ಅವತ್ತಿನ ಡೇನ ಒಂದು ಒಳ್ಳೆ ರೀತಿಯಲ್ಲಿ ಸ್ಪೆಂಡ್ ಮಾಡಿದೆ. ನನಗಂತೂ ಅವತ್ತು ತುಂಬ ಖುಷಿ ಆಯಿತು. ಹೋಪ್ ಈ ಒಂದು ವ್ಲಾಗು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ಯಾಕೆ ತಡ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇದೇ ನನ್ನ ಬರ್ಡೇಗೆ ನೀವೆಲ್ಲರೂ ಕೊಡೋ ಗಿಫ್ಟು. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆನೂ ಶೇರ್ ಮಾಡಿ. ಯಾವ್ಯಾವ ಥರ ವೀಡಿಯೋಸು ನಿಮಗೆ ಬೇಕು ಅಂತ ಕಮೆಂಟ್ ಮಾಡಿ.